ಸರ್, ಈಗ ಮಾಟ ಮಂತ್ರ ಅಂತ ಬಂದಾಗ ಅದನ್ನ ಇಷ್ಟು ವರ್ಷಗಳ ಕಾಲ ಎಷ್ಟೇ ಸಿನಿಮಾಗಳು ಬಂದಿರಲಿ ಅದರಲ್ಲಿ ಮಾಡೋದೇ ವಿಲನ್ನು, ಹೀರೋ ಮಾಡಲ್ಲ. ಇಲ್ಲಿ ನೀವು ಮಾಡ್ತೀರಾ, ಅದೇ ಈ ಸಿನಿಮಾದ ಸಸ್ಪೆನ್ಸು. ಸೊ ನಾವು ಮಾಟಗಾತಿ ಇಲ್ಲಿ ಮಾಟ ಮಂತ್ರದ ವಿಷಯ ಬಂದಾಗ ನಮ್ಮ ಬ್ರೈನು ತುಂಬ ಜಾಸ್ತಿ ಕೆಲಸ ಮಾಡುತ್ತೆ. ಅವಾಗ ನಾವು ಅದ್ರ ಬಗ್ಗೆ ಜಾಸ್ತಿ ಕ್ಯೂರಿಯಾಸಿಟಿ ಇದು ಮಾಡ್ತೀವಿ. ಮಾಟಗಾತಿ ಒಂದು ಬುಕ್ ಇದೆಯಲ್ಲ, ರವಿ ಬೆಳಗೆರೆ ಅವ್ರು ಬರೆದು, ಅದನ್ನ ಓದಬೇಕಿದ್ರೆ ನಾವು ಅದರಲ್ಲಿ ತುಂಬ ಇನ್ವಾಲ್ವ್ಡ್ ಆಗಿ ಹೋಗ್ಬಿಟ್ಟು ನಾವೇ ಒಂದು ಪಾತ್ರವಾಗಿರ್ತೀವಿ. ನಮ್ಗೆ ಯಾವ್ದು ಬೇಕೋ ಅಷ್ಟು ಇನ್ವಾಲ್ವ್ಡ್ ಆಗಿ ಹೋಗ್ಬಿಡ್ತೀವಿ. ಸೊ ಇದನ್ನ ನೋಡ್ಬೇಕಿದ್ರು ನಮ್ಗೆ ಹಂಗೆ ಅನ್ಸೋದು. ಅಂದರೆ ಸೆಕೆಂಡ್ ಪಾರ್ಟಲ್ಲಿ ಏನೋ ಒಂದು ದೊಡ್ಡ ಇದಿರುತ್ತಪ್ಪ, ಅಂದರೆ ಸಿಕ್ಕಾಪಟ್ಟೆ ಎಂಟರ್ಟೈನ್ ಮಾಡುತ್ತೆ ಜನಗಳನ್ನ, ಸೀಟು ತುದಿಲ್ ಕೂರಿಸುತ್ತೆ ಅನ್ನೋದಂತೂ ಫಿಕ್ಸ್. ಓಕೆನಾ? ಸೊ ನಿಮಗೂ ಹಾಗೆ ಅನಿಸುತ್ತಾ ಸರ್ ಈ ಮಾಟ ಮಂತ್ರ ವಿಚಾರ? ಆ್ಯಸ್ ಎ ಹೀರೋ ಮಾಟ ಮಂತ್ರ ಮಾಡ್ತಾನೆ ಅಂತ ಬಂದಾಗ ನಿಮ್ಮ ತಲೆಯಲ್ಲಿ ಬಂದಿದ್ದೇನು? ಖಂಡಿತ ಭಾಳ ಒಳ್ಳೆ ಕ್ವಶನು. ನನಗೆ ಈಗ ನೀವು ನೋಡಿ, ನೀವು ಅಲ್ಲೇ ಪುಸ್ತಕಗಳು ಓದಿದ್ದೀರಾ. ಸೊ ಅಂದರೆ ನಿಮ್ಮ ಇಂಟ್ರೆಸ್ಟಿಂಗ್, ನಿಮ್ಮ ಏರಿಯಾ ಆಫ್ ಇಂಟ್ರೆಸ್ಟ್ ಅದು. ಸೊ ಭಾಳಷ್ಟು ಜನಕ್ಕೆ ಈ ಟಾಪಿಕ್ ಇದೆಯಲ್ಲ, ಭಾಳ ಇಂಟ್ರೆಸ್ಟಿಂಗ್ ಟಾಪಿಕ್ ಇದು. ನಾನು ಚಿಕ್ಕ ವಯಸ್ಸಿಂದನೂ ಕೂಡ ನನಗೆ ಕೇಳಿದ್ದೀನಿ, ನಾನು ಹಳೆ ಸಿನಿಮಾಗಳಲ್ಲೂ ನೋಡಿದ್ದೀನಿ. ಈಗ ನೀವು ಇದ್ದೀರಾ ಅಂದರೆ ನಿಮ್ಮದೇ ಒಂದು ಗೊಂಬೆ ಮಾಡಿಬಿಟ್ಟು ನಾನು ಎಲ್ಲೋ ಬೇರೆ ಊರಲ್ಲಿರ್ತೀನಂತೆ, ಬೇರೆ ಊರಲ್ಲಿದ್ದು ನಾನು ಇದನ್ನು ವಶೀಕರಣ ಮಾಡಿ ಅದಕ್ಕೆ ತುಂಬಿ ನಿಮ್ಮ ಕೂದಲು, ನೀವು ತಲೆ ಬಾಚಿಸೋದೇನೋ ಅಷ್ಟು ಸಿಕ್ಕರೆ ಸಾಕಂತೆ. ಸಿಕ್ಕರೆ ಅದನ್ನು ತೊಗೊಂಬಂದು ಆ ಗೊಂಬೆಗೆ ಹಾಕಿ ನೀವೆಲ್ಲ ಇರ್ತೀರ, ನಾನು ಅಲ್ಲಿ ಆ ಗೊಂಬೆಗೆ ಚುಚ್ಚಿದ್ರೆ ನಿಮಗೆ ಇಲ್ಲಿ ಚುಚ್ಚೋ ಥರ ಕೈ ಹಿಂಗಂದರೆ ಆವಾಗ ನಮಗೆ ಹಿಂಗಾಗುತ್ತಾ? ನಮಗೊಂದು ನೋಡಿ ಎಷ್ಟು, ಈಗ ಇವಾಗಲಾದರೂ ಪರವಾಗಿಲ್ಲ, ಮೊಬೈಲ್ ಯುಗ ಇದು. ಇವಾಗೆಲ್ಲ ಕಾರ್ಡೇ ಇಲ್ಲದೆ ಫೋನ್ ಬರುತ್ತೆ ಅನ್ನೋದೇ ನಮಗೊಂದು ಆಶ್ಚರ್ಯ. ಯಾಕಂದರೆ ಈಗ 97, 98 ಏನು ಮೊಬೈಲ್ ಇಂಟ್ರೊಡ್ಯೂಸ್ ಆಯಿತು, ವೈರೇ ಇಲ್ವಾ? ಅವರೆಲ್ಲೋ ಅಲ್ಲಿ ಮಾತಾಡಿದ್ರೆ ಇಲ್ಲಿ ವೈರೇ ಇಲ್ಲದೆ ಮಾತಾಡ್ತೀವಿ. ನಾವು ಎರಡೂ ನೋಡಿದ್ದೀವಿ. ನಾವು ಈಗಿನ ಜನ್ರೇಷನ್ಗೆ ಅದು ಏನು ಅಂಥದ್ದು ಅದೇ ಒಂದು ನ್ಯಾಯಮಂತ್ರ ನಮ್ಗೆ ಆವಾಗ, ಹೌದಲ್ವಾ? ದೇರ್ ಇಸ್ ನಥಿಂಗ್. ಅವಾಗೇನು ವೈರೇ ಇಲ್ಲ, ಎಂಥದ್ದಿಲ್ಲ, ಎಲ್ಲೋ ಮಾತಾಡೋದು ವೈರೇ ಇಲ್ಲದೆ ಬರ್ತದಲ್ಲ. ನಾವು ರೇಡಿಯೋ ಒಂದೇ ಇದ್ದಿದ್ದು, ಆ ಥರ ರೇಡಿಯೋ TV ಎರಡೇ ಇದ್ದಿದ್ದು. ಸೊ ಕಾರ್ಡ್ಲೆಸ್ ಅಂತ ಹೇಳ್ತೀವಲ್ಲ. ಇವಾಗ ಎಲ್ಲ ನಮಗಂತೂ ಭಯಾನಕ, ಹೆಂಗದು ಶಕ್ತಿ ಅಂತ. ಆಮೇಲೆ ಅದನ್ನು ನನಗೊಂಚೂರು ಅವಾಗವಾಗ ಇದನ್ನು ಕೇಳೋವಂಥದ್ದು. ನೀವು ಅವಾಗಲೇ ಹೇಳಿದ್ರಲ್ಲ, ಇದು ಇಂಟ್ರೆಸ್ಟಿಂಗ್ ಏರಿಯಾ. ಹಾಗಾಗಿ ಭಾಳ ವರ್ಷಗಳಾಗಿತ್ತು. ನೀವು ನೋಡಿಬೇಕಾದ್ರೆ ಗಮನಿಸಿ, ನೀವು ಒಂದು 20-30 ವರ್ಷನೇ ಆಗಿತ್ತೇನೋ ಕನ್ನಡದಲ್ಲಿ ಮಾಟ ಮಂತ್ರದ ಮೇಲೆ ಸಿನಿಮಾ ಬಂದು. ಅದು ಒಂದು ಎಕ್ಸೈಟಿಂಗ್ ವಿಚಾರ. ಇನ್ನೊಂದು ಹೇಳಿದ್ರಿ ನೀವು, ಯೂಶಲಿ ಈ ಥರದ ಪ್ರಯೋಗಗಳೆಲ್ಲ ವಿಲ್ಲನ್ ಮಾಡ್ತಾರೆ, ನೀವು ಹೀರೋ ಆಗಿ ನಿಮಗೆ ಹೆಂಗೆ ಅಂತ. ಸೊ ನನಗೆ ಅಂದ್ಕೊಂಡಿದ್ದೇನೆಂದರೆ, ಅಲ್ಲ, ನನ್ನ ಅನಿಸಿಕೆ ಅದು ಹೇಳಿದ್ದು, ಇದು ಒಂದು ಶಕ್ತಿ. ನೀವು ಆ ಶಕ್ತಿಯನ್ನು ಯಾವುದಕ್ಕೆ ಉಪಯೋಗಿಸ್ತಾ ಇದ್ದೀರಾ ಅಂತ. ಖಂಡಿತ ಅದನ್ನು ಕೆಟ್ಟದಾಗಿ ಆ ಶಕ್ತಿ ಕೆಟ್ಟವನ ಕೈಗೆ ಹೋದರೆ ಅದು ಕೆಟ್ಟದಕ್ಕೆ ಉಪಯೋಗಿಸೋದು. ಅವನು ಒಳ್ಳೆಯವನ ಕೈಗೆ ಹೋದರೆ ಅದನ್ನು ಒಳ್ಳೆಯದಾಗಿಯೇ ಉಪಯೋಗಿಸೋವಂಥದ್ದು. ಇಲ್ಲಿ ಒಂದು ವಾರ್ ಆಗುತ್ತೆ, ಗೊತ್ತಾ? ಆ ಒಳ್ಳೆಯದು ಕೆಟ್ಟ ಈ ಸಂಘರ್ಷ ಇದೆಯಲ್ಲ, ಒಳ್ಳೆಯದು ಮತ್ತು ಕೆಟ್ಟದ ಸಂಘರ್ಷ, ಇದು ತಲತಲಾಂತರದಿಂದ ಸಾವಿರಾರು ವರ್ಷಗಳಿಂದ ಇರೋವಂಥದ್ದು. ಇನ್ನೂ 100 ವರ್ಷ ಹೋದ್ರೂ ಕೂಡ ಈ ಒಳ್ಳೆಯದು ಕೆಟ್ಟದರ ಸಂಘರ್ಷ ನಡೀತಾನೆ ಇರುತ್ತೆ. ಯಾವ ಥರ ಆಯಿತು ಅಂತ ಅನ್ನೋದಿದೆ, ಗೊತ್ತಾ? ಅಲ್ಲೇ ನಾವು ಈ ಸಿನಿಮಾದಲ್ಲಿ ಏನು ಹೊಸದು, ಈ ಸಿನಿಮಾದಲ್ಲಿ ಏನಾಯಿತು ಅಂತ. ಅದು ಈ ಸಿನಿಮಾದಲ್ಲಿ ಏನು ಅಂತಂದರೆ, ಈ ಒಳ್ಳೆಯ ಕೆಟ್ಟ ಸಂಘರ್ಷ ನಮಗೆ ಬಹಳ ಒಳ್ಳೆಯ ಶಕ್ತಿಯುತವಾದ ಟೂಲ್ ಏನು ಅಂದರೆ ಬ್ಲ್ಯಾಕ್ ಮ್ಯಾಜಿಕ್. ನಮಗೆ ಅದು ಸಿಕ್ಕಿದ್ದು. ಇದನ್ನ ಇಟ್ಕೊಂಡು ಒಂದು ಏನು ಹೊಸ್ದಾಗಿ ಹೇಳ್ಬೋದು ಅಂತ ಅನ್ನೋದು. ಒಬ್ಬ ಹೀರೋ ಆಗಿ, ಒಬ್ಬ ಆ್ಯಕ್ಟರ್ ಆಗಿ, ನನಗೆ ಗೊತ್ತಿಲ್ಲ ಮತ್ತೆ ಇನ್ನೆಷ್ಟು ವರ್ಷಕ್ಕೆ ಮತ್ತೊಂದು ಮಾಟ ಮಂತ್ರದ ಪಿಕ್ಚರ್ ಬರುತ್ತೆ ಅಂತ. ಸೊ ಈ ಥರದೊಂದು ಸಿನಿಮಾದಲ್ಲಿ ನನಗೆ ಆ ಥರದ್ದೊಂದು ಅವಕಾಶ ಸಿಕ್ಕಿದ್ದು. ಐ ಆಮ್ ಆ್ಯಸ್ ಅನ್ ಆ್ಯಕ್ಟರ್ ಐ ಫೀಲ್ ಐ ಆಮ್ ವೆರಿ ಲಕ್ಕಿ. ನನಗೆ ಅದೇ ಹೇಳಿದ್ನಲ್ಲ, ಇಂಟ್ರೆಸ್ಟ್ ಅಂತೂ ಇದೆ. ನನಗೆ ಅದರದ್ದು ಇನ್ ಡೆಪ್ತ್ ನನಗೆ ಅದು ನಿಮ್ಮಷ್ಟು ನಿಮ್ಮಷ್ಟು ನನಗೆ ಗೊತ್ತಿಲ್ಲ. ಬಟ್ ನನಗೆ ಐ ಆಮ್ ವೆರಿ ಇಂಟ್ರೆಸ್ಟೆಡ್ ಇನ್ ನೋಯಿಂಗ್ this world.